ನೋಡಿ, ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಎಸ್ ಜಾನಕಿ ಅಮ್ಮನವ್ರಿಗೆ ಯಾರೇ ಗುರುಗಳಿರ್ಲಿಲ್ಲ. ಅಂದ್ರೆ ಒಂದ್ ರೀತಿನಲ್ಲಿ ಏಕಲವ್ಯಗೆ ಅಟ್ಲೀಸ್ಟ್ ದ್ರೋಣಾಚಾರ್ಯ ಎಂಬ ಗುರುಗಳಿದ್ರು. ಅವರ ಮೂರ್ತಿಗಳನ್ನ ಮಾಡಿಕೊಂಡು ಒಂದು ಯುದ್ಧಾಭ್ಯಾಸವನ್ನು ಮಾಡಿದ್ರು. ಆದ್ರೆ ಎಸ್ ಜಾನಕಿ ಅಮ್ಮನವರು ಹಾಡಿರುವಂತಹ ಅಷ್ಟೂ ಹಾಡುಗಳಿಗೂ ಅಷ್ಟೇ ಯಾವ ಗುರುಗಳು ಕೂಡ ಇರಲಿಲ್ಲ ಎಸ್ ಜಾನಕಿ ಅಮ್ಮನವ್ರಿಗೆ. ಅವ್ರು ಹಾಡಿರುವಂತಹ ಹಾಡುಗಳಿಗೆ ಅವರೇ ಸ್ವರ ಕಂಠವನ್ನು ಮಾಡ್ಕೊಳ್ತಾ ಇದ್ರು. ಹೇಗೆ ಹಾಡಬೇಕು ಅಂತ ಅವರೇ ಅನ್ಕೊಳ್ತಾ ಇದ್ರು. ಆ ರೀತಿಯಾಗಿ ಗುರುವೇ ಇಲ್ಲದ ಸಾಧಕಿ ಯಾರಾದ್ರೂ ಇದ್ರು ಅಂತ ಅಂದ್ರೆ ಅದು ಎಸ್ ಜಾನಕಿ ಅಮ್ಮನವರು. ಅಷ್ಟು ಅದ್ಭುತವಾದಂತಹ ಕಲೆ ಅವರಲ್ಲಿ ಇದ್ದಂಥದ್ದು. ಯಾವುದೇ ದೊಡ್ಡ ಸಂಗೀತ ಗುರುಗಳ ಬಳಿ ಹೋಗಿ ಹಾಡುಗಳನ್ನ ಕಲ್ತಿರ್ಲಿಲ್ಲ. ವರ್ಷಾನುಗಟ್ಟಲೆ ಶಾಸ್ತ್ರೀಯ ಸಂಗೀತವನ್ನ ಔಪಚಾರಿಕವಾಗಿ ಕಲ್ತಿರ್ಲಿಲ್ಲ ಎಸ್ ಜಾನಕಿ ಅಮ್ಮನವರು. ಆದ್ರೆ ನೀವು ಯಾವುದೇ ಭಾಷೆಯಲ್ಲಿ ಯಾವುದೇ ಲಿರಿಕ್ಸ್ ಅನ್ನ ಕೊಟ್ಟರು ಕೂಡ ಅದ್ಭುತವಾಗಿ ಹಾಡನ್ನ ಹಾಡ್ತಾ ಇದ್ದಂಥವ್ರು ಎಸ್ ಜಾನಕಿ ಅಮ್ಮನವರು. ಒಂದೇ ಹಾಡಿನಲ್ಲಿ 20 ಧ್ವನಿಯನ್ನ ಕೂಡ ಸೇರಿಸ್ತಾ ಇದ್ರು. ಆ ರೀತಿಯಾದಂಥ ವೈವಿಧ್ಯ ಕಂಠ ಅವರಲ್ಲಿದ್ದಂಥದ್ದು. ಅದರ ಜೊತೆಯಲ್ಲಿ ಇದುವರೆಗೂ ಕೂಡ ಒಂದೇ ಒಂದು ಭಾಷಣವನ್ನು ಕೂಡ ಮಾಡಿಲ್ಲ ಎಸ್ ಜಾನಕಿ ಅಮ್ಮನವರು. ಆದ್ರೂ ಕೂಡ ಕನ್ನಡವನ್ನ ಉಳಿಸಿದ್ದಾರೆ, ಬೆಳೆಸಿದ್ದಾರೆ. ಮುಂದಿನ ಪರಂಪರೆಗೆ ಆ ಕನ್ನಡ ಅದರಲ್ಲಿದ್ದಂಥ ಅಸ್ಮಿತೆಯನ್ನ ಇನ್ನೂ ಕೂಡ ಎಲ್ರಿಗೂ ಕೂಡ ಪರಿಚಯಿಸಿ ಇರುವಂತಹ ಹಾಡುಗಳನ್ನ ಅವರ ಕಂಠದಲ್ಲಿ ಹಾಡಿ ಇಂದು ನಮ್ಮನ್ನೆಲ್ಲ ಅಗಲಿರುವಂಥದ್ದು ಎಸ್ ಜಾನಕಿ ಅಮ್ಮನವರು. ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅವರ ಅಂತಿಮ ದರ್ಶನಕ್ಕೆ. ಪೊಲೀಸರಿಂದಲೂ ಕೂಡ ಕಟ್ಟುನಿಟ್ಟಿನ ಭದ್ರತೆಯನ್ನು ಕೂಡ ಕೊಡಲಾಗಿರುವಂಥದ್ದು. ಅಪಾರ ಪ್ರಮಾಣದಲ್ಲಿ ಅಭಿಮಾನಿಗಳನ್ನ ಹೊಂದಿರುವಂಥವರು ಎಸ್ ಜಾನಕಿ ಅಮ್ಮನವರು. ಹಾಗಾಗಿ ಇದೀಗ ಅವರಿಗೆ ಒಂದು ಭದ್ರತೆಯನ್ನು ಕೂಡ ಕೊಡಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು, ಅಪಾರ ಪ್ರಮಾಣದಲ್ಲಿ ಅಭಿಮಾನಿಗಳು ಹೋಗೋದ್ರಿಂದ ಯಾವ ತೊಂದರೆನೂ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಭದ್ರತೆಯನ್ನ ಕೊಟ್ಟಿರುವಂಥದ್ದು. ಎಸ್ ಜಾನಕಿ ಅಮ್ಮನವರು ಹೇಮಾವತಿಯಲ್ಲಿ ಶಿವ ಶಿವ ಹಾಡನ್ನು ಕೂಡ ಹಾಡಿದ್ರು. ಆ ಸಂದರ್ಭದಲ್ಲಿ ಎಸ್ ಜಾನಕಿ ಅಮ್ಮನವರು ಹೇಳ್ತಾರೆ, ಇದುವರೆಗೂ ಕೂಡ ನನ್ಗೆ ಯಾವ್ದಾದ್ರು ಒಂದು ಕಷ್ಟವಾದಂತ ಹಾಡನ್ನ ನಾನು ಹಾಡಿದ್ದೀನಿ ಅಂತ ಅಂದ್ರೆ ಅದು ಶಿವ ಶಿವ ಅನ್ನುವಂತ ಹಾಡು. ಶಿವ ಶಿವ ಎನ್ನದ ನಾಲಿಗೆ ಏಕೆ ಅನ್ನುವಂತ ಹಾಡನ್ನ ಅವರು ಒಮ್ಮೆ ಮಾತ್ರ ಹಾಡಿದಂಥದ್ದು. ಮತ್ತೊಮ್ಮೆ ನಾನು ಈ ರೀತಿಯಾಗಿ ಹಾಡ್ಲಾರೆ ಅಂತ ಕೂಡ ಹೇಳಿದ್ರು. ತುಂಬಲಾರದ ನಷ್ಟ ಸಂಗೀತ ಕ್ಷೇತ್ರಕ್ಕೆ. ತಲೆಮಾರುಗಳಿಂದ ವಿವಿಧ ಭಾಷೆಗಳಲ್ಲಿ ಅವರ ಹಾಡು ಹಾಡಿದ್ರು. ಬಹುಮುಖತೆಯಿಂದ ಧ್ವನಿ ಇತ್ತು ಅವ್ರಿಗೆ, ಅಪ್ರತಿಮ ಸೊಬಗಿತ್ತು. ಅವರ ಮಧುರ ಗೀತೆಗಳು ಕೇಳುಗರನ್ನ ಮೋಡಿ ಮಾಡ್ತಾ ಇತ್ತು. ಅಷ್ಟರ ಮಟ್ಟಿಗಿತ್ತು ಅವರ ಕಂಠ. ದುಃಖದ ಸಮಯದಲ್ಲಿ ಕುಟುಂಬಸ್ಥರು ಅಭಿಮಾನಿಗಳಿಗೆ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಎಸ್ ಜಾನಕಿ ಅಮ್ಮನವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ರಾಜಕೀಯ ನಾಯಕರು ಸೇರಿದಂತೆ ಹಲವರು ಇದೀಗ ಎಸ್ ಜಾನಕಿ ಅಮ್ಮನವರ ಅಗಲಿಕೆಗೆ ಸಂತಾಪವನ್ನ ಸೂಚಿಸ್ತಾ ಇರುವಂತದ್ದು. ಸಿಎಂ ಡಿಕೆಶಿಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇದೀಗ ರಾಜಕೀಯ ನಾಯಕರು ಕೂಡ ಎಸ್ ಜಾನಕಿ ಅಮ್ಮನವರ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಕೂಡ ಇದೀಗ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಎಸ್ ಜಾನಕಿ ಅಮ್ಮನವರಿಗೆ ಸಂತಾಪವನ್ನ ಕೂಡ ಸೂಚಿಸಿದ್ದಾರೆ. ಅದ್ಭುತವಾದಂತಹ ಕಂಠ ಇಂದು ನಮ್ಮನ್ನೆಲ್ಲ ಅಗಲಿರುವಂಥದ್ದು. ಎಂತ ಹಾಡನ್ನ ಕೊಟ್ಟರು ಕೂಡ ಮಂತ್ರಮುಗ್ಧರನ್ನಾಗಿಸ್ತಾ ಇದ್ರು. ಆ ರೀತಿಯಾದಂತಹ ಕಂಠ ಎಸ್ ಜಾನಕಿ ಅಮ್ಮನವರ ಬಳಿ ಇದ್ದಿದ್ದಂಥದ್ದು. ಅವರ ಹಾಡುಗಳ ಜೊತೆ ಎಲ್ಲೋ ಒಂದ್ ಕಡೆ ಇಂದು ಕೂಡ ನಾವು ಬದುಕ್ತಾ ಇದ್ದೀವಿ, ಅವ್ರು ಹಾಡಿರುವಂತಹ ಹಾಡುಗಳನ್ನ ಕೇಳಿಸ್ಕೊಳ್ತಾ ಇದ್ದೀವಿ ಅಂತ ಅಂದ್ರೆ ನಾವೇ ಧನ್ಯರು. ಅಷ್ಟರ ಮಟ್ಟಿಗೆ ಅವರ ಸ್ವರಕಂಠ ಇದ್ದಿದ್ದಂಥದ್ದು. ಪ್ರತಿಯೊಬ್ರು ಕೂಡ ಇದೀಗ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಔಚಿತ್ಯ ಅಂದ್ರೆ ಕನ್ನಡದ ಔಚಿತ್ಯವನ್ನ ಅರಿತು ಹಾಡ್ತಾ ಇದ್ದಂತ ಹೆಗ್ಗಳಿಕೆ ಯಾರಿಗಾದ್ರೂ ಇತ್ತು ಅಂದ್ರೆ ಅದು ಎಸ್ ಜಾನಕಿ ಅಮ್ಮನವ್ರಿಗೆ ಮಾತ್ರ.